ನಮಸ್ತೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನಿವತ್ತು ಪೂಜೆ ಮಾಡೋಣ ಅಂತ ಆಚೆ ಎಲ್ಲ ಆಲ್ರೆಡಿ ಬೆಳಗ್ಗೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಸಂಜೆ ಇವತ್ತು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಬೆಳಗ್ಗೆ ಟೈಮು ನಂಗೆ ಟೈಮೇ ಸಾಕಾಗಲ್ಲ. 12 ಗಂಟೆ ಆದಮೇಲೆ ಪೂಜೆ ಮಾಡಬಾರ್ದು ಬಿಸಿಲಲ್ಲಿ ಅಂದ್ಬಿಟ್ಟು ನಾನು 12 ಗಂಟೆಗೆ ಪೂಜೆ ಮಾಡಲ್ಲ. ಅದಕ್ಕೆ ಸಂಜೆನೇ ನಿಧಾನಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಎಲ್ಲ ಟಿಶ್ಯೂಲ್ಲಿ ಒರೆಸ್ಕೊಂಡು ಬೇರೆ ಬತ್ತಿ ಚೇಂಜ್ ಮಾಡಿ ದೀಪ ಹಚ್ಬಿಟ್ಟು ಪೂಜೆ ಮಾಡಿ ಆಚೆ ಎಲ್ಲ ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಬಂದು ಇವತ್ತು ಬೇಳೆ ರಸಂ ಮಾಡ್ತಾಯಿದ್ದೀನಿ. ನಾನು ಒಬ್ಬಟ್ಟಿಗೂ ಸಹ ಈ ಥರ ರಸಮೇ ಮಾಡೋದು. ಒಬ್ಬಟ್ಟು ಮಾಡಿದಾಗಲೂ ಇದೇ ಥರ ರಸಮ್ ಮಾಡೋದು. ಈ ರಸಮ್ ಎಲ್ಲ ರಸಮ್ಗಿಂತ ಈ ರಸಮ್ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಆವಾಗವಾಗ ನಾನು ಈ ರಸಮ್ ಮಾಡ್ತೀನಿ. ರಸಮ್ಗೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ನಾನು ಈ ಕಡೆ ಸ್ಪೈಸಿ ಬಾಕ್ಸಸ್ ಎಲ್ಲ ಸ್ವಲ್ಪ ಚೆಲ್ಲೋಗಿತ್ತು ಅಂದ್ಬಿಟ್ಟು 3 ಬಾಕ್ಸಸ್ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒಂದು ಮಾತ್ರ ಟಿಶ್ಯೂಲ್ಲಿ ಒರೆಸ್ಕೊಂಡು ಅದು ಕ್ಲೀನಾಗಿ ಹೋಯಿತು, ಮತ್ತು ಇನ್ನೇ 2 ಜಿಡ್ಡಿತ್ತು. ಅದಕ್ಕೋಸ್ಕರ ಸ್ವಲ್ಪ ಸೋಪಲ್ಲೆಲ್ಲ ನೆನೆಸಿಟ್ಟಿದೆ, ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಸೋಪಲ್ಲಿ ನೆನೆಸಿಟ್ರೆ ಸ್ವಲ್ಪ ನೆಂದು ಆಮೇಲೆ ನೀಟಾಗಿ ವಾಶ್ ಮಾಡ್ಕೋಬೋದು ಅಂತ ಫಸ್ಟು ಸೋಪಲ್ಲಿ ನೆನೆಸಿಟ್ಬಿಟ್ಟು ಬಂದು ಈ ಕಡೆ ಕೊತ್ತಂಬರಿ ಸೊಪ್ಪು ಇದ್ದಿದ್ದು ಬಾಕ್ಸು ಸಹ ಕ್ಲೀನ್ ಮಾಡಿ ಸ್ವಲ್ಪ ಹೋಗ್ಬಿಟ್ಟಿತ್ತು ಅಂತ ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಟಿಶ್ಯೂಲೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಎಲ್ಲ ಒರೆಸ್ಕೊಂಡು ಎತ್ತಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಆಮೇಲೆ ಈ ಕಡೆ ಸೋಪಲ್ಲಿ ನೆನೆಸಿಟ್ಟಿದ್ದೆಲ್ಲ ನೀಟಾಗಿ ಉಜ್ಕೊತಾ ಇದ್ದೀನಿ. ಅದನ್ನೆಲ್ಲ 2 ಸಲ ಸೋಪಲ್ಲೆಲ್ಲ ಉಜ್ಜಿ ತೊಳೆದು ಸ್ವಲ್ಪ ನೀರೆಲ್ಲ ಹೋಗಲಿ ಅಂತ ಅದನ್ನ ಸ್ವಲ್ಪ ತಿಟ್ಟು ತಗೊಂಡು ಟಿಶ್ಯೂಲ್ಲಿ ಒರೆಸ್ಕೊತಾ ಇದ್ದೀನಿ. ಟಿಶ್ಯೂಲ್ಲಿ ಒರೆಸ್ಕೊಳ್ಳೋದ್ರಿಂದ ಅದು ನೀರು ಡಾಟ್ ಇರುತ್ತೆ ಅದೆಲ್ಲ ನೀಟಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಟಿಶ್ಯೂಲ್ಲಿ ಒರೆಸ್ಕೊಂಡು ಆಮೇಲೆ ಸ್ಪೈಸಿ ಬಾಕ್ಸಸ್ಗೆಲ್ಲ ಹಾಕಿಟ್ಕೊಡ್ತಾ ಇದ್ದೀನಿ. ನಾನು ಒಗ್ಗರಣೆಗೆ ಬೇಕಾಗಿರೋದು ಸಪ್ರೇಟ್ ಇಟ್ಕೊತೀನಿ, ಮತ್ತು ಪಲಾವ್ಗೆ ಬೇಕಾಗಿರೋದೇ ಸಪ್ರೇಟ್ ಇಟ್ಕೊತೀನಿ, ಮತ್ತು ಚಿಲ್ಲಿ ಪೌಡ್ರು ಪೆಪ್ಪರ್ ಪೌಡ್ರು ಅದನ್ನೇ ಸಪ್ರೇಟ್ ಇಟ್ಕೊತೀನಿ. 3 ಬಾಕ್ಸ್ ಇದೆ, ಅದನ್ನೆಲ್ಲ ಜೋಡಿಸ್ಬಿಟ್ಟು ಬಂದು ಸ್ವಲ್ಪ ಪಾತ್ರೆ ಇತ್ತು ಅಂತ ವಾಶ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ಈ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬೈ ಬಾಯ್.